ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಪುದೀನ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡುವ ಹೇಗಿದೆ ಅಂತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಬಾಸುಮತಿ ಇಂಡಿಯಾ ಗೇಟ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, ಬಟಾಣಿ ತೊಗೊಂಡಿದ್ದೀನಿ, ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ, ಎಣ್ಣೆ, ಬೀನ್ಸ್ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 1/4 kgಕ್ಕಿಂತ ಕಡಿಮೆ ಇತ್ತು ಬೀನ್ಸು. ಇಷ್ಟು ಪುದೀನ ತೊಗೊಂಡಿದ್ದೀನಿ. ಇದು ಪುದೀನ ಪಲಾವ್ ನಾನು ಮಾಡ್ತಾ ಇರೋದು. ಅದಕ್ಕೆ 2 ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿಕಾಯಿ, ಚಕ್ಕೆ ಲವಂಗ, ಕೊತ್ತಂಬರಿ ಇಷ್ಟು ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇದರಲ್ಲಿ 2 ಗ್ಲಾಸು ಅಕ್ಕಿ ತಗೋತಾ ಇದ್ದೀನಿ, ಬಾಸುಮತಿ ರೈಸ. ಚೆನ್ನಾಗಾಗುತ್ತೆ, ಜೀರಾ ರೈಸಲ್ಲೂ ಚೆನ್ನಾಗಾಗುತ್ತೆ. ನಾನಿಲ್ಲಿ ಬಾಸುಮತಿ ರೈಸಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ 2 ಗ್ಲಾಸು. ಇದನ್ನ ತೊಳೆದು ನೆನೆಸಿಟ್ಕೋತೀನಿ. ಫಸ್ಟು ತೊಳೆದು ನೆನೆಸಿಟ್ಟಿದ್ದೀನಿ ನೋಡಿ. ನಾನು ಅಷ್ಟು ಹಸಿಮೆಣ್ಸಿಕಾಯಿ ತಗೊಂಡಿದ್ದೆ, ಅದು ಖಾರಕ್ಕೆ ಸಾಕೇ ಆಗಿಲ್ಲ ನಮಗೆ. ಇನ್ನೊಂದು 2-3 ಸೇರಿಸಿ ನಾವು ತಿಂದಮೇಲೆ ಗೊತ್ತಾಯಿತು ಹಸಿಮೆಣ್ಸಿನ ಖಾರ ಸ್ವಲ್ಪ ಕಮ್ಮಿ ಇತ್ತು. ಅದು ಒಂದು ಕಡಾಯಿ ಇಟ್ಟಿದ್ದೀನಿ, ಬಿಸಿ ಮಾಡ್ಕೊತಾ ಇದ್ದೀನಿ. ಮಸಾಲೆ ಹುರ್ಕೋತೀವಿ ಫಸ್ಟು ನಾವು. ಆಯಿಲ್ ಬಿಸಿ ಆಗಿದೆ, ಅದಕ್ಕೆ 2 ಈರುಳ್ಳಿ ತೊಗೊಂಡಿದ್ದಲ್ಲ, ಅದರಲ್ಲಿ 1.5 ಅಷ್ಟು ಫ್ರೈ ಮಾಡೋಕೆ ಹಾಕೋತಾ ಇದ್ದೀನಿ. ಇನ್ನು ಅರ್ಧ ಈರುಳ್ಳಿ ಹಂಗೆ ಇಟ್ಟಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ. 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ, ಖಾರ ಸ್ವಲ್ಪ ಕಮ್ಮಿ ಅನ್ನಿಸ್ತು. ಇನ್ನೊಂದು 3 ತೊಗೋಬೋದು ನೀವು, ಸಾಕಾಗಿಲ್ಲ. ಸ್ವಲ್ಪ ದಪ್ಪ ಇತ್ತಲ್ಲ ಹಸಿಮೆಣ್ಸಿನ್ಕಾಯಿ, ಖಾರ ಇರಲಿಲ್ಲ. ತಿಂದಮೇಲೆ ಗೊತ್ತಾಯಿತು ಖಾರ ಕಡಿಮೆ. ಅದು ಸ್ವಲ್ಪ ಫ್ರೈ ಮಾಡಿದೆ. ಅದಕ್ಕೆ 1 ಇಂಚು ಶುಂಠಿ ಕಟ್ ಮಾಡಿಟ್ಟಿದ್ದಲ್ಲ, ಅದನ್ನು ಸೇರಿಸಿದ್ದೀನಿ. ಒಂದು 3 ಪೀಸ್ ಚಕ್ಕೆ, ಒಂದು 4-5 ಲವಂಗ ಹಾಕ್ಕೊಂಡಿದ್ದೀನಿ. ಮಸಾಲೆ ಚೆನ್ನಾಗಿ ಹುರಿದಷ್ಟು ಚೆನ್ನಾಗಿ ಬರುತ್ತೆ. ಅರ್ಧ ಈರುಳ್ಳಿ ಹಂಗೆ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಸ್ಟವಲ್ಲಿ ಕುಕ್ಕರ್ ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ. ಈ ಮಸಾಲೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿದೆ. ಈಗ ಪುದೀನ ತೊಗೊಂಡಿದ್ದಲ್ಲ, ನಾನು 1 ಕಟ್ಟು ತೊಗೊಂಡಿದ್ದೀನಿ. ಇಲ್ಲಿ 1 ಕಟ್ಟು ಫುಲ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಹಾಕಿ ನೋಡಿ ನೀವು, ತುಂಬ ಟೇಸ್ಟ್ ಬರುತ್ತೆ. ಪುದೀನ ಫುಲ್ 1 ಕಟ್ಟು ಬಿಡಿಸಿ ತೊಳೆದು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾವು ಹಾಗಾಗಿ ಕಟ್ ಹಾಕೋ ಬದಲು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ, ನಂದಿನಿ ತುಪ್ಪ. ಜೊತೆಗೆ ಎಣ್ಣೆನೂ ಸೇರಿಸ್ತೀನಿ, ಬಿಸಿ ಆಗಲಿ ಅದು. ಅದಕ್ಕೆ 2 ಚಕ್ಕೆ ಪೀಸು, ಅದಕ್ಕೆ ಇವಾಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕಿದು, ಕಲರ್ ಚೇಂಜ್ ಆಗಬೇಕು. ಈ ಮಸಾಲೆನೂ ಹುರ್ಕೋತಾ ಇದ್ದೀನಿ. ಇನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ, ಇದು ಹಸಿ ವಾಸನೆ ಎಲ್ಲ ಹೋಗಲಿ ಅಂತ. ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇವಾಗ ಇದಕ್ಕೆ ತರಕಾರಿ ಸೇರಿಸ್ತೀನಿ ನಾನು. ಈಗ ಇದನ್ನು ಸ್ಟವ್ ಆಫ್ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಇದು. ಇದನ್ನು ಮಿಕ್ಸಿ ಮಾಡಬೇಕು. ಇದನ್ನು ತಣ್ಣಗಾದ್ಮೇಲೆ ರುಬ್ಬಬೇಕು ಇದನ್ನು, ಇಲ್ಲ ಬಿಸಿಲು ಹೇಗಿರುತ್ತೆ ಅದು. ನೋಡಿ, ಈರುಳ್ಳಿ ಚೇಂಜ್ ಆಯಿತು, ಕಲರ್ ಸ್ವಲ್ಪ ಚೇಂಜ್ ಆದ ತಕ್ಷಣ ಬೀನ್ಸ್ ಹಾಕ್ತಾಯಿದ್ದೀನಿ. ಒಂದು 1/4 kgಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು, ಅಷ್ಟು ಬೀನ್ಸ್ ಸೇರಿಸ್ತಾ ಇದ್ದೀನಿ. ಒಂದು 3 ಕ್ಯಾರೆಟು ಮೀಡಿಯಮ್ ಸೈಜು, ಅದನ್ನು ಸೇರಿಸಿದ್ದೀನಿ. ಬಟಾಣಿ 1 ಕೈ ಹಿಡಿಯಷ್ಟು ಬಟಾಣಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಒಂದು ಸಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡೋದ ತರಕಾರಿನ.
ಇದಕ್ಕೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸಿದ್ದೀನಿ. ಉಪ್ಪು ಕಡಿಮೆ, ನೀರೆಲ್ಲ ಹಾಕಿದ್ಮೇಲೆ ಉಪ್ಪು ಕಡಿಮೆ ಆಗುತ್ತಲ್ಲ, ಆವಾಗ ಇನ್ನೊಂದು ಸ್ವಲ್ಪ ಹಾಕೋತೀನಿ. ಮಸಾಲೆ ತಣ್ಣಗಾಯಿತು, ನಾನು ರುಬ್ಬಿ ತಂದಿದ್ದೀನಿ ನೋಡಿ. ಇವಾಗ ಅದನ್ನು ಮಸಾಲೆಗೆ ಸೇರಿಸ್ತಾ ಇದ್ದೀನಿ ಇವಾಗ ತರಕಾರಿ ಜೊತೆಗೆ. ತುಂಬ ಟೇಸ್ಟಿಯಾಗಿತ್ತು ರೈಸು. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಕಟ್ಟು ಪುದೀನ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಮೀಡಿಯಮ್ ಸೈಜ್ 3 ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿಟ್ಟಿದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಟೊಮೊಟೊ ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ಬೇಡ. ಟೊಮೊಟೊ ಮಿಕ್ಸಿಗೆ ಹಾಕೊಬಿಟ್ರೆ ಫುಲ್ಲು ಗಟ್ಟಿ ಬಂದುಬಿಡ್ತದೆ, ಅನ್ನ ಸರಿಯಾಗಿ ಬೇಯೋದಿಲ್ಲ. ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ಅದನ್ನು ಮಾಡಿ ನೋಡಿದ್ದೀನಿ ನಾನು. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ರೆ ಸಾಕು, ಎಣ್ಣೆಲಿ ಬೆಂದೋಗುತ್ತೆ ಅದು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಅಕ್ಕಿ ತೊಳೆದು ಇಟ್ಕೊಂಡಿದ್ದಲ್ಲ, 2 ಗ್ಲಾಸು 10 ನಿಮಿಷ ನೆನೆಸಿಟ್ಟಿದೆ. ಅದನ್ನು ಅದ್ರೊಳಗಡೆ ಹಾಕಿ ಒಂದು ಸಲ ಮಿಕ್ಸ್ ಮಾಡೋದ. ನಿಧಾನಕ್ಕೆ ಮಾಡಬೇಕು. ಇದು ಬಾಸುಮತಿ ರೈಸ್, ಅದಕ್ಕೆ ಕಟ್ಟಾಗುತ್ತೆ ಅಕ್ಕಿ, ಯಾಕೆಂದರೆ 10 ನಿಮಿಷ ನೆಂದಿದೆ ಅದು. ಇವಾಗ ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದಲ್ಲ, 3/4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಆಗಿತ್ತು ಅನ್ನ. 3 ಗ್ಲಾಸು, ಇನ್ನು ಸ್ವಲ್ಪ ಹಾಕೋತಾಯಿದ್ದೀನಿ ಅಷ್ಟೇ. 4 ಗ್ಲಾಸ್ ಬೇಡ ನೀರು, 3/4 ಗ್ಲಾಸ್ ಕರೆಕ್ಟಾಗಿ ಆಗುತ್ತೆ. ಈಗ ಉಪ್ಪು ಟೇಸ್ಟ್ ಮಾಡಿಬಿಟ್ಟು, ಸ್ವಲ್ಪ ಉಪ್ಪು ಕಡಿಮೆ ಇರುತ್ತೆ. ಈಗ ಒಂದು ಸಲ ಉಪ್ಪು ಟೇಸ್ಟ್ ಮಾಡ್ಬಿಟ್ಟು ನೋಡವ. ಸ್ವಲ್ಪ ಹಾಕೋತಾಯಿದ್ದೀನಿ, ಕಡಿಮೆ ಇತ್ತು. ಹಸಿಮೆಣ್ಸಿಕಾಯಿ ಮಾತ್ರ ನಾವು ತಿಂದು ನೋಡಿದ್ಮೇಲೆ ಗೊತ್ತಾದದ್ದು ಸ್ವಲ್ಪ ಖಾರ ಕಡಿಮೆ ಇತ್ತು. ನೀವು ಬೇಕಿದ್ರೆ ಇನ್ನೊಂದು 4 ಹಸಿಮೆಣ್ಸಿಕಾಯಿ ಸೇರಿಸ್ಬೋದು. ಚಿಕ್ಕ ಮೆಣಸಿಕಾಯಿ ಆದರೆ ನಾವು ಎಷ್ಟು ಹಾಕಿದೆ ಅಷ್ಟೇ ಹಾಕಿ, ಅದಕ್ಕೆ ತುಂಬ ಖಾರ ಇರುತ್ತೆ. ಒಂದು ಸಲ ಮಿಕ್ಸ್ ಮಾಡ್ದೆ. ಬೇಯ್ತಾ ಇದೆ ಅನ್ನ ನೋಡಿ. ಇಷ್ಟು ಬೆಂದು ದಮ್ ಹಾಕಿದ್ರೆ ಸಾಕು, ಕರೆಕ್ಟಾಗಿ ಬರುತ್ತೆ. ಉದ್ದ ಬರುತ್ತೆ ನೋಡಿ. ಇದು ಬಾಸುಮತಿ ರೈಸ್ ತುಂಬ ಚೆನ್ನಾಗಿತ್ತು. ಬೇಯ್ತಾ ಅಕ್ಕಿ ಅದು ಉದ್ದ ಆಗುತ್ತೆ. ಮತ್ತು ಮುಚ್ಚಿಡ್ತಾಯಿದ್ದೀನಿ. ಇವಾಗ ಸಿಮ್ಮಲ್ಲಿ ಇಡ್ತಾಯಿದ್ದೀನಿ. ಒಂದು ಅರ್ಧ ಬೆಂದ ತಕ್ಷಣ ಸಿಮ್ಮಲ್ಲಿ ಇಟ್ಬಿಡೋದ ನೋಡಿ. ಇಟ್ಟಿದೆ, ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಯಿತು, ಒಂದು 10 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ಸಾಕು, ಚೆನ್ನಾಗಿ ಬಂದಿದೆ. ಇಷ್ಟೇ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.